ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಇವತ್ತು ಸಂಡೇ, ಒಂದು ಟೈರ್ಸಮ್ ಡೇ, ಫುಲ್ ಟಯರ್ಡ್ ಆಗಿದೆ. ಬಟ್ ಸ್ಟಿಲ್ ಧನುರ್ಮಾಸ ಬಂದೇ ಬಿಡ್ತು. ಸುಮಾರು ಜನ ಮೇಲೆ ಕಮೆಂಟ್ ಹಾಕ್ತಾರೆ ಧನುರ್ಮಾಸದ ಪೂಜೆ ಬಗ್ಗೆ ಹೇಳಿ ಅಂತ. ನನ್ನ ಹಳೆ ವ್ಯೂವರ್ಸ್ ಆಗಿದ್ರೆ ನಾನು ಕಳೆದ 2 ವರ್ಷನೂ ಧನುರ್ಮಾಸ ಪೂಜೆ ಬಗ್ಗೆ ಹೇಳಿದ್ದೀನಿ. ಬಟ್ ಹೊಸದಾಗಿ ಕೇಳ್ತಾ ಇದ್ದೀರಾ, ಮತ್ತೊಮ್ಮೆ ಅದನ್ನು ತಿಳಿಸ್ಬಿಡೋಣ ಅಂದ್ಕೊಂಡು ಕೂತ್ಕೊಂಡು ಈಗ ಸಡನ್ನಾಗಿ ಬಂದ ತಕ್ಷಣ ವ್ಲಾಗ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇದೆ ಎಲ್ಲ ಕಡೆನೂ ಅಲ್ವಾ. ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಎಲ್ಲ ಕಡೆನೂ ಒಂಥರ ವ್ಯತಿರಿಕ್ತವಾಗಿದೆ ಹವಾಮಾನ. ಮಳೆ ಇದ್ದಕ್ಕಿದ್ದಂಗೆ ಮಳೆ ಬರ್ತಾ ಇದೆ, ಚಳಿ ಜಾಸ್ತಿ ಆಗೋಗಿದೆ. ಏನಂದರೆ ಧನುರ್ಮಾಸ ಶುರುವಾದ ತಕ್ಷಣ ಚಳಿ ಜಾಸ್ತಿ ಆಗುತ್ತೆ, ಆದರೆ ಇನ್ನೂ ಶುರುವಾಗಿ ಮುಂಚೆನೇ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ, ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಈ ವ್ಲಾಗ್ನ ನಾನಿವತ್ತು ಮಾಡ್ತಾ ಇದ್ದೀನಿ. ಒಂದು ವ್ಲಾಗಲ್ಲ, ಇದು ಒಂದು ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು. ಧನುರ್ಮಾಸ ನಡೆಸ್ಕೊಂಡು ಬರೋರಿಗೆ, ನಡೆಸದೇ ಇರೋರಿಗೂ ಕೂಡ ಮಾಡ್ಬೋದು, ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ಸಾಧ್ಯ ಆದರೆ ಎಲ್ಲರೂ ಮಾಡಿ ಅಂತ ನಾನು ಹೇಳ್ತೀನಿ. ಇದಕ್ಕೆ ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನೋದು ಏನೂ ಇಲ್ಲ, ಯಾವ ಜಾತಿ ಭೇದನೂ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಮಾಡ್ಬೋದು. ಸೊ ಮಾಸದ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಧನುರ್ಮಾಸ ಈ ವರ್ಷ ಡಿಸೆಂಬರ್ 16ನೇ ತಾರೀಕಿನ ಶುರುವಾಗುತ್ತೆ. ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 16 ಅಂದರೆ ಇದೇ ಶನಿವಾರ 16ನೇ ತಾರೀಕು ಶುರುವಾಗುತ್ತೆ. ತುಂಬ ಒಳ್ಳೆಯ ದಿನ. ಅಂದು ನೀವು ವ್ರತ ಆಚರಣೆ ಮಾಡೋದಿದೆ. ಧನುರ್ಮಾಸದ ವ್ರತ ಅಂತ ಏನೂ ಇಲ್ಲ. ಧನುರ್ಮಾಸ ಅಂದರೆ ದೇವಾನು ದೇವತೆಗಳಿಗೆ ಒಂದು ಕಷ್ಟದ ಸಮಯ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಆದಿ ಅಂದರೆ ಮುಖ್ಯವಾದವನು ಸೂರ್ಯದೇವ, ಅವನೇ ಪ್ರಥಮ. ಸೂರ್ಯದೇವನ ಪೂಜೆ ಮಾಡದೆ ಯಾವ ಪೂಜೆನೂ ಇಲ್ಲ ಅಲ್ವಾ. ಮೊದಲು ಸೂರ್ಯನಿಗೆ ನಾವು ನಮಸ್ಕಾರ ಮಾಡೋದು. ಸೂರ್ಯನಿಗೆ ಕಷ್ಟ. ಸೊ ಈ ಒಂದು ಧನುರ್ಮಾಸನ ಆಚರಣೆ ಮಾಡೋದು ಸೂರ್ಯನ ಕಷ್ಟ ಕಾಲದಲ್ಲಿ ನಾವು ಕೂಡ ಅವನ ಜೊತೆ ಪಾಲ್ಗೊಂಡಂಗೆ. ಸೂರ್ಯ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದರೆ 16ನೇ ತಾರೀಕಿಗೆ ಧನುರ್ರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದರೆ ಕಷ್ಟ ಕಾಲ ಅವನಿಗೆ. 1 ತಿಂಗಳು 30 ದಿನಗಳ ಕಾಲ ಅದೇ ರಾಶಿಯಲ್ಲಿ ಇದ್ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಕರ ಸಂಕ್ರಮಣ ಒಂದು ಸಡಗರ ಸಂಭ್ರಮ ಸುಗ್ಗಿ ಹಬ್ಬ. ಸೊ ಆಗ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ. ಅವನ ಕಷ್ಟ ಕಂಟಕಗಳೆಲ್ಲ ಕಳೆದ್ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡೋದು. ಸೊ ಹಾಗಾಗಿ ಈ ಒಂದು ಕಷ್ಟದ ಸಮಯದಲ್ಲಿ ನಾವು ದೇವರನ್ನ ಬೇಡ್ಕೊಂಡು, ಅಂದರೆ ಆ ದೇವರಿಗೆ ಪೂಜೆ ಮಾಡೋದು, ಆ ದೇವತೆಗಳಿಗೆ ಬಿಟ್ಟಿಲ್ಲ. ಓಕೆ, ಅದರಲ್ಲಿ ನಾವು ಕೂಡ ಭಾಗಿಯಾಗೋದೇ ಈ ಧನುರ್ಮಾಸ ಆಚರಣೆ. ಧನುರ್ಮಾಸನ ಹೇಗೆ ಆಚರಣೆ ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಅದನ್ನು ತಿಳ್ಕೊಳ್ಳೋಕೆ ಮೊದಲು ಧನುರ್ಮಾಸ ಯಾಕೆ ಮಾಡಬೇಕು ಅಥವಾ ಧನುರ್ಮಾಸನ ಅಂದರೆ ಅರ್ಥ ಏನು ಅಂತ ಹೇಳ್ಬಿಡ್ತೀನಿ. ಈಗ ದೇವ್ರ ಬಗ್ಗೆ ಹೇಳಿದೆ, ಅದೇ ರೀತಿ ಧನುರ್ಮಾಸದಲ್ಲಿ ಎಷ್ಟು ಚಳಿ ಇರುತ್ತೆ ಅಂತಂದರೆ ಇಡೀ ವರ್ಷದಲ್ಲಿ ಇರೋ ಎಲ್ಲ ಒಂದು ಕೂಲೆಸ್ಟ್ ವಾತಾವರಣಕ್ಕಿಂತನೂ ಅಧಿಕವಾಗಿ ಚಳಿ ಇರುತ್ತೆ ಧನುರ್ಮಾಸದ ದಿನದಿಂದ ಮಕರ ಸಂಕ್ರಾಂತಿಯವರೆಗೂ. ಅಂದರೆ ಶಿವರಾತ್ರಿವರೆಗೂ ಚಳಿ ಇರುತ್ತೆ. ಧನುರ್ಮಾಸಕ್ಕೆ ಶುರುವಾಗ್ಬಿಡುತ್ತೆ ಆ ಚಳಿ, ವಿಪರೀತ ಕೊರೆಯೋ ಚಳಿ. ಆಗ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನ ಆಕಾರದಲ್ಲಿ, ಅಂದರೆ ಒಂದು ಬಿಲ್ಲು ಬಗ್ಗಿರುತ್ತೆ ನೋಡಿ, ಬಿಲ್ ಹೇಗಿರುತ್ತೆ ರೌಂಡ್ ಇರುತ್ತಲ್ಲ, ಆ ರೀತಿ ಮನುಷ್ಯ ತನ್ನ ದೇಹವನ್ನು ಬಗ್ಗಿಸಿ ಮಲ್ಕೋತಾನೆ. ಚಳಿ ತಡ್ಕೊಳ್ಳಾರ್ದೆ ಈ ರೀತಿ ಒಂದು ಬಿಲ್ಲಿನ ಆಕಾರದಲ್ಲಿ ಮುದುರಿ ಮಲ್ಗೋದು. ಅಂದರೆ ಧನುಸ್ಸಿನ ಆಕಾರದಲ್ಲಿ, ಬಿಲ್ಲಿನ ಆಕಾರದಲ್ಲಿ ಮುದುರ್ಕೊಂಡು ಮಲ್ಕೊಳ್ತಾನೆ ಮನುಷ್ಯ. ಹಾಗಾಗಿ ಇದನ್ನು ಧನುರ್ಮಾಸ ಅಂತ ಕರೀತಾರೆ. ಧನುರ್ಮಾಸದ ಆಚರಣೆ ನೀವು ಅಗ್ನಿಹೋತ್ರ ಬಡ್ಡಿ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಊರಿನ, ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಊರಿನಲ್ಲಿ ಸೂರ್ಯೋದಯ ಸೂರ್ಯಾಸ್ತದ ಎಕ್ಸಾಕ್ಟ್ ಸಮಯನ ಅದು ತೋರಿಸುತ್ತೆ. ಧನುರ್ಮಾಸ ಆಚರಣೆ ಮಾಡೋದು ಬೆಳಗಿನ ಜಾವ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ನಮ್ಮ ಮನೆಯಲ್ಲಿ ಪೂಜೆ ಆಗಿರಬೇಕು. ಹೇಗೆ? ತುಂಬ ಚಳಿ ಇರುತ್ತೆ. ಆ ಚಳಿಯಲ್ಲಿ ನಾವು ಎದ್ದು ನಮ್ಮ ದೇಹನ ದಂಡಿಸ್ಬಿಟ್ಟು ಎದ್ಬಿಟ್ಟು ಮನೇನ ಶುಚಿಗೊಳಿಸ್ಬಿಟ್ಟು ಸ್ನಾನ ಪೂಜೆಗಳನ್ನು ಮಾಡ್ತೀವಲ್ಲ, ಆಗ ಕರ್ಮಗಳು ಕಳೆಯುತ್ತೆ ನಮಗೆ. ಸೊ ಸೋಮವಾರದಿಂದ ಮೈ ಬಗ್ಸ್ಕೊಂಡು ಮಲ್ಕೊಂಡು, ಅಂದರೆ ಮುದ್ರಿ ಮಲ್ಕೊಂಡು ಕಾಲಹರಣ ಮಾಡೋದಕ್ಕಿಂತ ಆ ಚಳಿಯಲ್ಲೂ ಕೂಡ ಕೊರೆಯೋ ಚಳಿನ ನಾವು ಗೆದ್ದು ದೇವರ ಒಂದು ಸ್ಮರಣೆ ಮಾಡ್ತೀವಲ್ವ. ಹಾಗಾಗಿ ಅದೊಂದು ಪುಣ್ಯದ ಸಮಯ. ಬೆಳಗಿನ ಜಾವ 4 ಗಂಟೆಗೆ ಎದ್ದರೆ ನೀವು ಹೊರಗಡೆ ಕಸ ಗುಡಿಸೋದಾಗಲಿ, ನೀರು ರಂಗೋಲಿ ಎಲ್ಲ ಮುಗಿಸ್ಕೊಂಡು ಪ್ರತಿನಿತ್ಯ ಮನೆನ ಶುಚಿಗೊಳಿಸೋದಿದ್ರೆ ಮನೆ ಶುಚಿಗೊಳಿಸ್ಕೊಳ್ಳಿ, ದೇವ್ರ ಮನೆ ಶುಚಿಗೊಳಿಸ್ಕೊಳ್ಳಿ, ಸ್ನಾನ ಮಾಡಿ ದೇವ್ರ ಮನೆ ಶುಚಿಗೊಳಿಸಿ. ಹಾಗೆ ರಾತ್ರಿಯೇ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಆದಷ್ಟು
ನಾವೇನು ಹೇಳ್ತೀವಿ, ಎಂಜಲು ಅಂದರೆ ಪಾತ್ರೆ ಅಡುಗೆಗಳನ್ನೆಲ್ಲ ಹಾಗೆ ಎಲ್ಲ ಬಿಟ್ಟು ಮಲಗೋದಕ್ಕಿಂತ ಎಲ್ಲ ಶುಚಿ ಮಾಡಿ ಮಲಗಿದ್ರೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮುಗಿಸಿ ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಮನೆ ಎಲ್ಲ ಶುಚಿಯಾಗಿರುತ್ತಲ್ವ, ಆಗ ದೇವರ ಪೂಜೆ ಮಾಡಿದ್ರೆ ಅದರ ಪುಣ್ಯನೇ ಬೇರೆ. ನಿಮಗೆ ಪಾಸಿಟಿವ್ ಎನರ್ಜಿ ಕೂಡ ಮನೆಯೊಳಗೆ ಬರುತ್ತೆ. ಹೊರಗಿಂದ ಹಿಡಿದು ಮನೆ ಪೂರ್ತಿಗೂ ಆ ಒಂದು ದೈವಿಕವಾದ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಮನೆಯಲ್ಲಿ. ಆಟೋಮೆಟಿಕಲಿ ಪಾಸಿಟಿವ್ ಎನರ್ಜಿ ಮನೇಲಿ ಬರುತ್ತೆ. ದೇವ್ರ ಪೂಜೆ ಆದ ನಂತರ ನಿಮಗೆ ಸಾಧ್ಯವಾದರೆ ನಿಮ್ಮ ಮನೆಯ ಅಕ್ಕಪಕ್ಕ ಯಾವುದೇ ದೇವಸ್ಥಾನ ಆ ಸಮಯದಲ್ಲಿ ತೆರೆದಿತ್ತು ಅಂದರೆ ದಯವಿಟ್ಟು ಆ ಅವಕಾಶನ ಕಳ್ಕೊಬೇಡಿ. ದೇವಸ್ಥಾನಕ್ಕೆ ಹೋಗಿ, ಯಾವುದೇ ದೇವರಿರಲಿ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಮಾಡಿ. ಪ್ರತಿನಿತ್ಯ ಮನೆ ಪೂಜೆ ಮುಗಿದ ತಕ್ಷಣ ಅಕ್ಕಪಕ್ಕ ಇರೋ ದೇವರು ಯಾವ ದೇವರಾದರೂ ಹೋಗಿ. ನಮ್ಮ ಮನೆಯ ಮುಂದೆನೇ ಒಂದು ಲಿಂಗು ಇದೆ, ಈಶ್ವರನ ಲಿಂಗು ಇದೆ, ಪುಟ್ಟ ದೇವಸ್ಥಾನ. ಆ ಒಂದು ದೇವಸ್ಥಾನಕ್ಕೆ ನಾನು ಹೋಗಿ ಬರ್ತೀನಿ ಧನುರ್ಮಾಸದಲ್ಲಿ. ಸೊ ಈ ಸರಿ ತೋರಿಸ್ತೀನಿ ನಿಮ್ಗೆ, ಈ ವರ್ಷನೂ ಕೂಡ ತೋರಿಸ್ತೀನಿ. ಸೊ ಇಷ್ಟ ಆಗುತ್ತೆ. ಪ್ರತಿನಿತ್ಯ ದೇವ್ರನ್ನ ತೊಳಿಬೇಕು ಅಂದರೆ ವಿಗ್ರಹಗಳನ್ನು ನೀರಲ್ಲಾದರೂ ಅದ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು. ಮೊದಲಿಗೆ ವಿಘ್ನೇಶ್ವರನ ಪೂಜೆ ಮಾಡಿ, ಹಾಗೆ ಆನಂತರ ದೀಪದ ಪೂಜೆ ಮಾಡಿ, ಮನೆ ದೇವ್ರನ್ನ ನೆನೆಸ್ಕೊಳ್ಳಿ, ನಿಮ್ಮ ಗ್ರಾಮ ದೇವತೆನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನೆಯಲ್ಲಿರೋ ಎಲ್ಲ ದೇವ್ರುಗಳಿಗೆ ಪೂಜೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಆದಷ್ಟು ಶ್ರೇಷ್ಠವಾದ ಅನ್ನನೇ ನೈವೇದ್ಯ ಮಾಡಿ. ಅನ್ನಕ್ಕೆ ನಿಮಗೆ ಗುಡಾನ ಅಂತಾರೆ, ಅಥವಾ ಗುಡಾನ ಬಿಡಿ, ಅದು ಬೇಳೆ ಎಲ್ಲ ಹಾಕ್ತೀವಿ, ಬೇಡ, ಬೆಲ್ಲದನ್ನ. ಈ ಪೊಂಗಲ್ ತುಂಬಾ ಶ್ರೇಷ್ಠ. ಹೆಸರು ಬೇಳೆ ಅಕ್ಕಿ ಹಾಕಿರೋ ಪೊಂಗಲ್, ಹೆಸರು ಬೇಳೆ ಅಕ್ಕಿ ಹಾಕ್ಬಿಟ್ಟು ಮಾಡೋ ಅಂಥ ಪೊಂಗಲ್, ಖಾರ ಪೊಂಗಲ್ ಆಗಲಿ, ಸಿಹಿ ಪೊಂಗಲ್, ಸ್ಪೆಷಲಿ ಸಿಹಿ ಪೊಂಗಲ್ ತುಂಬಾ ಶ್ರೇಷ್ಠವಾದ ನೈವೇದ್ಯ. ಈ ತಿಂಗಳಲ್ಲಿ ತುಂಬ ಶ್ರೇಷ್ಠವಾದ ನೈವೇದ್ಯ. ಹಾಗಾಗಿ ನಿಮಗೆ ಅಷ್ಟೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಸಿ ಅನ್ನ ಮಾಡಿಕೊಂಡು ಅನ್ನದ ಮೇಲೆ ಒಂದು ಚಮಚ ತುಪ್ಪ, ಒಂದು ಚೂರು ಬೆಲ್ಲನ ಇಟ್ಬಿಟ್ಟು ನೈವೇದ್ಯ ಮಾಡಿ ದೇವರಿಗೆ. ಸೊ ಅಷ್ಟು ಮಾಡಿದ್ರೆ ಸಾಕು. ಬೇರೆ ಯಾವುದೋ ಒಂದು ಸ್ಪೆಷಲ್ ಆದ ಅಡುಗೆಗಳು ಬೇಕಾಗಿಲ್ಲ. ಮಕರ ಸಂಕ್ರಾಂತಿವರೆಗೂ ಪ್ರತಿನಿತ್ಯ ಅನ್ನದ ನೈವೇದ್ಯನೇ ಮಾಡ್ತಾ ಬನ್ನಿ. ಅನ್ನ ಅಂದರೆ ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟು ಒಂದು ಬೌಲಷ್ಟು ಅನ್ನ ಆದರೆ ಸಾಕು. ಆ ಅನ್ನನ ಸ್ನಾನ ಆದ ತಕ್ಷಣ ಮನೆ ಮಂದಿಯೆಲ್ಲ ಒಬ್ಬೊಬ್ಬರೇ ಸ್ನಾನ ಮಾಡಿ ಬಂದಂಗೆ ಅವರಿಗೆ ಪ್ರಸಾದ ಕೊಟ್ಬಿಡಿ. ನೈವೇದ್ಯ ಮಾಡಿದ್ದೀನ ಅಲ್ಲಿಗೆ ಅದು ಖಾಲಿ ಆಗಿಬಿಡ್ಬೇಕು. ಒಂದೊಂದು ತುತ್ತಿನಷ್ಟು ಪ್ರಸಾದ ಕೊಟ್ಟರೆ ಸಾಕು. ಅಷ್ಟನ್ನು ಮಾತ್ರ ಪ್ರತಿನಿತ್ಯ ಮಾಡ್ತಾ ಬನ್ನಿ. ಹಾಗೆ ಬಾಳೆಹಣ್ಣು ಮಾಡ್ಬೋದಾ, ನೈವೇದ್ಯ ಮಾಡ್ಬೋದು, ಏನಾದರೂ ಮಾಡಿ ಅನ್ನ ಮಾಡಿದ್ರೆ ಒಳ್ಳೇದು ಅಂತ ಅಷ್ಟೇ ನನ್ನ ಅನಿಸಿಕೆ. ಹಾಗೆ ಬೇರೆ ಏನಾದರೂ ನೈವೇದ್ಯ ಮಾಡ್ಬೋದು, ನಿಮ್ಮ ಇಷ್ಟ, ಅದು ಏನು ತಪ್ಪಿಲ್ಲ. ಏನನ್ನು ಬೇಕಾದರೂ ನೈವೇದ್ಯ ಮಾಡ್ಬೋದು. ಹಾಗೆ ಪ್ರತಿನಿತ್ಯ ಏನಾದರೂ ದೀಪ ಹಚ್ಚಬೇಕಾ ಎಕ್ಸ್ಟ್ರಾ, ಅದೆಲ್ಲ ಏನೂ ಇಲ್ಲ. ಧನುರ್ಮಾಸದಲ್ಲಿ ಸ್ಪೆಷಲ್ಲಾಗಿ ಯಾವ ಪೂಜೆನೂ ಇಲ್ಲ. ಮನೆಯಲ್ಲಿರೋ ದೇವ್ರುಗಳನ್ನೇ ಶುಚಿ ಮಾಡಿಕೊಂಡು ಪ್ರತಿನಿತ್ಯ ಹೊಸ ಹೂಗಳನ್ನು ಏರಿಸಿ ಗಂಧ ಅಕ್ಷತೆ ಅಂತೂ ಹಾಕೇ ಹಾಕ್ತೀವಿ. ದೀಪ ಹಚ್ಬಿಟ್ಟು ಗಂಧದ ಕಡ್ಡಿ ಹಚ್ಚಿ ಒಂದು ಮಂಗಳಾರತಿ ಮಾಡಿಬಿಟ್ಟು ನೈವೇದ್ಯ ಮಾಡಿಕೊಂಡು ನೀವು ಅಕ್ಕಪಕ್ಕ ದೇವಸ್ಥಾನಗಳಿಗೆ ಹೋಗಿ ಬಂದರೆ ಪೂಜೆನೇ ಮುಗ್ದೋಯ್ತು. ಹಾಗೆ ನಮ್ಮ ಮಂತ್ಲಿಯ ಪೀರಿಯಡ್ಸ್ ಟೈಮಲ್ಲಿ ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ 3 ದಿನನೋ 5 ದಿನನೋ ಯಾವ ರೀತಿ ನೀವು ಆಚರಣೆ ಮಾಡ್ತಿರೋ ಆ ಲೆಕ್ಕದಲ್ಲಿ ನೀವು ಅದನ್ನು ಅಷ್ಟು ದಿನ ಪೂಜೆನ ಸ್ಕಿಪ್ ಮಾಡಬೇಕಾಗತ್ತೆ. ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಿ. ನೀವು ಮಾಡದೇ ಇರುವಾಗ ನಿಮ್ಮ ಮಕ್ಕಳು ಮಾಡ್ತೀನಿ ಅಂದರೆ ಮಾಡಿಸಿ, ಮನೆಯವ್ರು ಮಾಡ್ತೀನಿ ಅಂದರೆ ಮಾಡಿಸಿ. ಪೂಜೆ ನಿಲ್ದೇನೆ ಮನೇಲಿ ಸರಾಗವಾಗಿ ನಡೀತಾ ಇರಲಿ ಅನ್ನೋದು ಇದ್ದರೆ, ನಿಮ್ಮ ಮನಸ್ಥಿತಿ ಆ ಥರ ಇದ್ದರೆ ನೀವು ಅದನ್ನು ಮಾಡಿಸಿ. ಸೊ ಅಲ್ಲಿಗೆ ನಿಮ್ಮ ಧನುರ್ಮಾಸ 1 ತಿಂಗಳು ಪೂಜೆ ಮುಗ್ದೋಗುತ್ತೆ. ನಮ್ಮ ಮನೆಯಲ್ಲಿ ಇಷ್ಟೇ ಆಚರಣೆ, ಸ್ಪೆಷಲಾಗಿ ಏನೂ ಇಲ್ಲ. ಕಾಮಾಕ್ಷಿ ದೀಪ ನಾನು ಶುಕ್ರವಾರ ದಿನದಂದು ತುಪ್ಪದ ಕಾಮಾಕ್ಷಿ ದೀಪನ ಹಚ್ತೀನಿ, ನೀವು ಹಚ್ಬೋದು. ಹಾಗೆ ಹೊಸ್ತಿಲ ದೀಪ ಅದೆಲ್ಲ ನಿಮ್ಮ ಇಷ್ಟ, ಏನು ತಪ್ಪಿಲ್ಲ ಮಾಡ್ಕೊಂಡು ಹೋದರೆ. ಹಾಗೆ ದೇವಸ್ಥಾನಕ್ಕೆ ಹೋಗೋದಾದರೆ ನಮ್ಮ ಮನೆಯಲ್ಲಿ ಎದುರುಗಡೆ ಇರೋ ದೇವಸ್ಥಾನದಲ್ಲಿ ಯಾವ ಅರ್ಚಕರು ಇಲ್ಲ, ಏನೂ ಇಲ್ಲ. ಅದೊಂದು ಏನು ಹೇಳ್ತಾರಲ್ಲ, ಹುಟ್ಟಿರುತ್ತಲ್ವ ಲಿಂಗು, ಆ ಥರದ್ದು. ಸೊ ಅಲ್ಲಿಗೆ ನಾನು ನೀರು ತೊಗೊಂಡು ಹೋಗ್ತೀನಿ. ಸ್ಪೆಷಲಿ ಈಶ್ವರನಿಗೆ ನೀರು ತುಂಬ ಪ್ರೀತಿ. ಆ ನೀರನ್ನ ಹಾಕ್ಬಿಟ್ಟು ಆನಂತರ ವಿಭೂತಿಯ ಗಂಧ, ಅರ್ಶಿನ, ಕುಂಕುಮ ಎಲ್ಲ ಎರಿಸಿ ಹೂ ಹಾಕಿ ಅಲ್ಲಿ ಒಂಚೂರು ನೈವೇದ್ಯ ಮಾಡಿಕೊಂಡು ಗಂಧದ ಕಡ್ಡಿ ಬೆಳ್ಕೊಂಡು ಬಂದರೆ ಪೂಜೆ ಮುಗೀತು. ಇಷ್ಟು ನಾನು ಮಾಡ್ಕೊಂಡು ಬರ್ತೀನಿ. ದೇವಸ್ಥಾನಕ್ಕೆ ನೀವು ಏನು ಬೇಕಾದರೂ ತೊಗೊಂಡು ಹೋಗ್ಬೋದು. ಹಾಗೆ ನಿಮ್ಮ ಏನಾದರೂ ಇದಕ್ಕೂ ಮೀರಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋ ಪ್ರಯತ್ನನ ಮಾಡ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಕಾರ್ತಿಕ ಮಾಸದ ಪೂಜೆ ಹೇಗಿತ್ತು ಅಂದರೆ, ಕಾರ್ತಿಕ ನಮ್ಮ ಮನೇಲಿ ಹಚ್ಚಿದ್ದು ಹೇಗೆ ಏನೆಲ್ಲ ಆಯಿತು ಅನ್ನೋ ಸ್ಮಾಲ್ ಕ್ಲಿಪ್ಪಿಂಗ್ ಇದೆ, ಅದನ್ನು ನೀವು ನೋಡ್ಕೊಂಡು ಬನ್ನಿ. ಹಾಗೆ ಈ ಕಂಪ್ಲೀಟ್ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಸೊ ಇಷ್ಟೇ ನನಗೆ ಹೇಳೋಕ್ಕಿರೋದು. ಕಂಪ್ಲೀಟಾಗಿ ಈ ವ್ಲಾಗ್ನ ನೋಡಿ. ಥ್ಯಾಂಕ್ ಯು. ಬನ್ನಿ, ನಮ್ಮ ಮನೆಯಲ್ಲಿ ಕಾರ್ತಿಕ ಹಚ್ಚಿದ ದಿನದ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 6ನೇ ತಾರೀಕು ನಮ್ಮ ಮನೆ ದೇವರು ಅಂದರೆ ಕೊಡದಗುಡ್ಡದಲ್ಲಿ ಕೊನೆಯ ಕಾರ್ತಿಕ, ಆವತ್ತೇ ನಾವು ಮನೆಯಲ್ಲಿ ಕಾರ್ತಿಕನ ಹಚ್ಚಿದ್ದು. ಸೊ ಕಾರ್ತಿಕ ಹಚ್ಚಿದ ದಿನ ಏನು ಬೇಕಾದರೂ ಸಿಹಿ ನೈವೇದ್ಯ ಮಾಡ್ಬೋದು ದೇವರಿಗೆ. ಹೋಳಿಗೆ, ಪಾಯಸ,
ಈ ರೀತಿ ಏನಾದರೂ ನೈವೇದ್ಯ ಮಾಡ್ಬೋದು. ನಾನಿಲ್ಲಿ ಕೇಸರಿ ಬಾತ್ ಮಾಡಿದ್ದೆ, ಹಾಗೆ ಮಂಡಕ್ಕಿ ಫಲಹಾರ ಮಾಡಿದ್ದೆ. ಮಂಡಕ್ಕಿ ಖಾರ ಮಂಡಕ್ಕಿ ಅಥವಾ ಕಾಯಿ ತುರಿ ಬೆಲ್ಲ ಇದು ಯಾವುದು ಹಾಕಿದ್ರೂ ಫಲಹಾರನ ಮಾಡಿಬಿಟ್ಟು ಅವತ್ತು ಎಲ್ರಿಗೂ ಹಂಚಬೇಕು. ಕಾರ್ತಿಕ ಹಚ್ಚಿದ ದಿನ ಅದು ದೇವಸ್ಥಾನಕ್ಕೆ ಹೋದರೂ ನಾವು ಅದೆಲ್ಲ ಮಾಡ್ತೀವಲ್ವ, ಮನೇಲಿ ಕೂಡ ಸೇಮ್. ನಾನು ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೆ, ಮನೇಲಿ ಕಾರ್ತಿಕ ಹಚ್ಚೋದಾದರೆ ಹತ್ತಿ ಕಾಳಿನ ಗಂಟನ್ನು ಮಾಡಿ ಎಣ್ಣೆಲಿ ನೆನೆಸ್ಬಿಟ್ಟು ಹಚ್ಚಿ ಅಂತ. ನಾನಿಲ್ಲಿ ಒಂದು 13 ಗಂಟುಗಳನ್ನು ಮಾಡಿಟ್ಟಿದ್ದೀನಿ. 13 ಗಂಟೆಗಳನ್ನು ದೀಪದಲ್ಲಿ ಇಟ್ಬಿಟ್ಟು ಹಚ್ಚಿದ್ದೀವಿ. ಎಳ್ಳು ಗಂಟನ್ನು ಮನೇಲಿ ಹಚ್ಚಬಾರ್ದು. ಹಾಗಾಗಿ ಯಾರೇ ಒಂದು ಕಾರ್ತಿಕ ಹಚ್ಚೋದಿದ್ರೆ ಪದೇ ಪದೇ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಎಳ್ಳೆಣ್ಣೆ ಬಳಸೋದಾಗಲಿ ಎಳ್ಳು ಗಂಟುಗಳನ್ನು ಮನೇಲಿ ಹಚ್ಚೋದಾಗಲಿ ಮಾಡಬೇಡಿ. ಎಳ್ಳನ್ನು ನೀವು ಅಬ್ಸರ್ವ್ ಮಾಡಿದ್ರೇನೋ ದೇವಸ್ಥಾನದ ಹೊರಗಡೆ ಆ ದೀಪದ ಕಂಬದ ಹತ್ರ ಎಳ್ಳು ಗಂಟನ್ನು ಹಚ್ತೀವಿ ಹೊರತು ದೇವಸ್ಥಾನದ ಒಳಗಡೆ ಹಚ್ಚೋಕ್ಕೋಗಲ್ಲ. ಹಾಗಾಗಿ ಕಾರ್ತಿಕ ಹಚ್ಚೋರು ಅಥವಾ ಮುಂದಿನ ವರ್ಷ ಹಚ್ಚೋರು ಏನೇ ಇದ್ರೂ ಮನೆ ಒಳಗಡೆ ಹಚ್ಚುವಾಗ ಹತ್ತಿ ಕಾಳಿನ ಗಂಟನ್ನು ಹಚ್ಚಿ. ನಮ್ಮ ಮನೆ ಮುಂದೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಡ್ರೈನೇಜ್ ಸಿಸ್ಟಮ್ ಮಾಡ್ತಾಯಿದ್ದಾರೆ ಫಸ್ಟು. ಹಾಗಾಗಿ ಫುಲ್ಲು ಹೊರಗಡೆ ಧೂಳು ಗಲೀಜು ಎಲ್ಲ ಆಗ್ಬಿಟ್ಟಿದೆ. ಹಾಗೆ ಏನಂದರೆ ಇದೆಲ್ಲ ಪೂಜೆ ಮುಗಿಸಿ ನಾವು ಹೊರಗಡೆ ಎಲ್ಲ ಇರೋ ಜನಗಳಿಗೆಲ್ಲ ಫಲಹಾರನ ಕೊಟ್ವಿ. ನಮ್ಮ ಸೀಸು ಗಲಾಟೆ ಸ್ಟಾರ್ಟ್ ಮಾಡ್ತಾ ನೋಡಿ. ಏನೋ ಕಾರ್ತಿಕ ಹಚ್ಬಾರ್ದೇನ ನಾವು? ಏನೋ ಯಾಕೆ ಯಾರಿಗೆ ಬೈತಿರೋದು ನೀನು? ಯಾಕೆ? ಓಹೋ ಸೊಕ್ಕೆ ನಿನಗೆ ಯಾಕೆ ಹೊರ ಹೋಗಂಗಿಲ್ಲ ನಾವು? ನಿಂದೇನು? ನಡಿ ಕಟ್ತೀನಿ ನಡಿ ನಡಿ ಕಟ್ತೀನಿ ಈಗ ನಡಿ ಕಟ್ತೀನಿ ನಡಿ. ಸಾಕು, ಭಾಳ ಗಲಾಟೆ ಮಾಡ್ತಿದ್ಯಾ, ಕಟ್ತೀನಿ ನಡಿ ಕಟ್ತೀನಿ. ಹೇಳಿದ್ರೆ ಕಟ್ತೀನಿ ಈಗ ಬಾ 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 ಕಟ್ಟಾಕ್ತೀನಿ ನಿನ್ನ, ಬಾ ಕಟ್ಟಾಕ್ತೀನಿ ಬಾ. ಭಾಳ ಗುಡ್ ಬಾಯ್ ಭಾಳ ಗುಡ್ ಬಾಯ್ ನೀನು.